ಫಸ್ಟ್ ಟಾಪಿಕಲ್ಲಿ ಬರ್ತಕ್ಕಂಥ ನೇಚರ್ ಆ್ಯಂಡ್ ಸಿಗ್ನಿಫಿಕೇಷನ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಬರ್ತಕ್ಕಂಥ ಒಂದು ಟಾಪಿಕ್ ಮ್ಯಾನೇಜ್ಮೆಂಟ್ ಆ್ಯಸ್ ಎ ಆರ್ಟ್ ಆ್ಯಂಡ್ ಸೈನ್ಸ್. ಇದರ ಎಲ್ಲ ಪಾರ್ಟನ್ನು ಎಕ್ಸ್ಪ್ಲೇಷನ್ ನೋಡ್ತಾ ಹೋಗೋಣ. ಓಕೆ, ಮ್ಯಾನೇಜ್ಮೆಂಟ್ ಆ್ಯಸ್ ಎನ್ ಆರ್ಟ್, ನಿರ್ವಹಣೆಯು ಕಲೆಯಾಗಿ. ಸೊ ಇದರಲ್ಲಿ ಬೇಸಿಕ್ 3 ಫ್ಯೂಚರ್ಸ್ ಅಂದರೆ 3 ಲಕ್ಷಣಗಳು ಹೊಂದಿದೆ. ಕೊಟ್ಟಿರೋ ಹಾಗೆ ಎಕ್ಸಿಸ್ಟೆನ್ಸಿ ಆಫ್ ಥಿಯರಾಟಿಕಲ್ ನಾಲೆಜ್, ಸೈದ್ಧಾಂತಿಕ ಜ್ಞಾನದ ಅಸ್ತಿತ್ವ. ಎರಡನೇದು ಪರ್ಸನಲೈಸ್ಡ್ ಅಪ್ಲಿಕೇಶನ್ಸ್, ವೈಯಕ್ತಿಕಗೊಳಿಸಿದ ಅನ್ವಯಿಸುವಿಕೆ. ಥರ್ಡ್ ಒನ್ ಬೇಸ್ಡ್ ಆನ್ ಪ್ರಾಕ್ಟೀಸ್ ಆ್ಯಂಡ್ ಕ್ರಿಯೇಟಿವಿಟಿ, ಆಚರಣೆ ಮತ್ತು ಸೃಜನಶೀಲತೆಗಳ ಮೇಲೆ ಆಧಾರಿತ. ಸೊ ಹೀಗೆ ಈ 3 ಪಾಯಿಂಟನ್ನು ನಿಮಗೆ ಎಕ್ಸ್ಪ್ಲೇಷನ್ ಮಾಡಿದ್ರೆ ನಿಮಗೆ ಅಪ್ ಟು ದ 8 ಮಾರ್ಕ್ಸ್ಗೆ 4 ಮಾರ್ಕ್ಸನ್ನು ಕೊಡ್ತಾ ಹೋಗ್ತಾರೆ. ವಿತ್ ಇದರಲ್ಲಿ ಇಂಟ್ರೊಡಕ್ಷನ್ ಕೊಡಬೇಕು, ಮ್ಯಾನೇಜ್ಮೆಂಟ್ ಆ್ಯಸ್ ಎನ್ ಆರ್ಟ್ ಅನ್ನೋದನ್ನು ಇಂಟ್ರೊಡಕ್ಷನ್ ಕೊಡಬೇಕು. ಸೊ ಅದ್ರ ಜೊತೆಗೆ ಈ 3 ಪಾಯಿಂಟ್ ಎಕ್ಸ್ಪ್ಲೇಷನ್ ಮಾಡಿದ್ರೆ ನಿಮಗೆ ಇಲ್ಲಿ 4 ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ಓಕೆ, ಅದನ್ನು ಎಕ್ಸ್ಪ್ಲೇಷನ್ ನೋಡ್ತಾ ಹೋಗೋಣ. ಓಕೆ, ಸೊ ಈ 3 ಪಾಯಿಂಟನ್ನು ಎಕ್ಸ್ಪ್ಲೇಷನ್ಸ್ ಕಂಟಿನ್ಯೂ ಮಾಡೋಣ. ಈಗ ಮ್ಯಾನೇಜ್ಮೆಂಟ್ ಆ್ಯಸ್ ಎನ್ ಆರ್ಟ್, ಇದನ್ನು ಎಕ್ಸ್ಪ್ಲೇಷನ್ ನೋಡ್ತಾ ಹೋಗೋಣ, ವಿವರಣೆ ನೋಡ್ತಾ ಹೋಗೋಣ. ವಾಟ್ ಈಸ್ ಆರ್ಟ್? ಆರ್ಟ್ ಈಸ್ ಅ ಸ್ಕಿಲ್ಫುಲ್ ಪರ್ಸನಲ್ ಅಪ್ಲಿಕೇಶನ್ ಆಫ್ ಎಕ್ಸಿಸ್ಟಿಂಗ್ ನಾಲೆಜ್ ಟು ಅಚೀವ್ ಡಿಸೈರ್ಡ್ ರಿಸಲ್ಟ್ಸ್. ಇಟ್ ಕ್ಯಾನ್ ಬಿ ಅಕ್ವೈರ್ಡ್ ಥ್ರೂ ಸ್ಟಡಿ, ಅಬ್ಸರ್ವೇಷನ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಓಕೆ, ಕನ್ನಡದಲ್ಲಿ ನೋಡ್ತಾ ಹೋಗ್ರಿ. ಕಲೆ ಎಂದರೇನು? ಅಪೇಕ್ಷಿತ ಫಲಿತಾಂಶಗಳನ್ನು ಸಾಧಿಸಲು ಅಸ್ತಿತ್ವದಲ್ಲಿರುವ ಜ್ಞಾನವನ್ನು ಕೌಶಲ್ಯಪೂರ್ಣ ವೈಯಕ್ತಿಕವಾಗಿ ಅನ್ವಯಿಸುವುದನ್ನು ಕಲೆ ಎನ್ನುತ್ತಾರೆ. ಇದನ್ನು ಅಧ್ಯಯನ ಮತ್ತು ಅವಲೋಕನ ಮತ್ತು ಅನುಭವದಿಂದ ಪಡೆದುಕೊಳ್ಳಬಹುದಾಗಿದೆ. ಇದರ ಅರ್ಥ ಇಷ್ಟೇ, ಪ್ರತಿಯೊಂದು ಕಲೆಯನ್ನು ಏನು ಮಾಡ್ಬೇಕು ನಾವು? ಅನುಭವ, ಕೌಶಲ್ಯ, ಅಂದರೆ ಇಟ್ಸ್ ಅ ಪರ್ಸನಲೈಸ್ಡ್ ಅಪ್ಲಿಕೇಶನ್ ಅಂತ ಕರಿತಾ ಹೋಗ್ತೀವಿ. ಕಲೆ ಅನ್ನೋದನ್ನು ಹೀಗೆ ಇದೇ ರೀತಿ ಬರುತ್ತೆ ಅನ್ನೋದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ಬೇಸ್ಡ್ ಆನ್ ಅವರ ನಾಲೆಜ್, ಸ್ಕಿಲ್, ಅವರವರ ಆಧಾರದ ಮೇಲೆ, ಅದು ಎಕ್ಸ್ಪೀರಿಯನ್ಸ್ ಮೇಲೆ ಅದನ್ನು ಏನು ಮಾಡ್ಬೋದು? ಕಲೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಓಕೆ, ಒಂದೊಂದು ಪಾಯಿಂಟ್ ಎಕ್ಸ್ಪ್ಲೇಷನ್ ನೋಡ್ತಾ ಹೋಗಿ. ಓಕೆ, ಫಸ್ಟ್ ಒನ್, existency of theoretical knowledge. Art presupposes the existence of certain theoretical knowledge. Experts in their respective areas have derived certain basic principles which are applicable to particular form of art. For example, literature, dancing, public speaking, acting, etc. ಸೊ ಇನ್ನು ಕನ್ನಡದಲ್ಲಿ ನೋಡಿಕೊಂಡ್ರೆ ಸೈದ್ಧಾಂತಿಕ ಜ್ಞಾನದ ಅಸ್ತಿತ್ವ. ನಿರ್ದಿಷ್ಟ ಸೈದ್ಧಾಂತಿಕ ಜ್ಞಾನದ ಅಸ್ತಿತ್ವದಲ್ಲಿದೆ ಎಂಬುದು ಕಲೆಯ ಪೂರ್ವಕಲ್ಪನೆಯಾಗಿದೆ. ಒಂದು ಸ್ವರೂಪದ ಕಲೆಗೆ ಅನ್ವಯಿಸುವ ಮೂಲ ತತ್ವಗಳು ಪರಿಣಿತರು ತಮಗೆ ಸಂಬಂಧಿಸಿದ ಕ್ಷೇತ್ರದ ಪಡೆದುಕೊಂಡಿರ್ತಾರೆ. ಉದಾಹರಣೆಗೆ ನೃತ್ಯ, ಸಾರ್ವಜನಿಕ ಮಾತನಾಡುವ ಕಲೆ, ನಟನೆ, ಸಂಗೀತಕ್ಕೆ ಸಂಬಂಧಿಸಿದಂತೆ ಸಾಹಿತ್ಯವನ್ನು ವ್ಯಾಪಕವಾಗಿ ಗುರುತಿಸುವಾಗಿದೆ. ಸೊ ಇದರ ಉದಾಹರಣೆ ಸಮೇತ ಎಕ್ಸ್ಪ್ಲನೇಷನ್ಸನ್ನು ಹೇಳ್ತಾ ಹೋಗ್ಬೋದು. ಕೆಲವೊಬ್ಬರಿಗೆ ಚಿತ್ರ ಬರೆಯುವಂಥ ಕಲೆ ಇರುತ್ತೆ, ರೈಟಿಂಗ್ ಡಯಾಗ್ರಾಮ್ಸನ್ನು ಬರೀತಕ್ಕಂಥದ್ದು. ಅದನ್ನು ಯಾವ ರೀತಿ ಬಿಡಿಸ್ಬೇಕಂದ್ರೆ ಮೊದಲೇ ಅವ್ರು ಏನು ಮಾಡಿರ್ತಾರೆ, ಅದ್ರ ಬಗ್ಗೆ ಅಧ್ಯಯನ ಮಾಡಿರ್ತಾರೆ, ಅಬ್ಸರ್ವೇಷನ್ ಮಾಡಿರ್ತಾರೆ. ಇನ್ನೊಂದು ರೀತಿ ಹೇಳ್ಬೋದಾದರೆ, ಕೆಲವೊಬ್ಬರಿಗೆ ಕ್ರಿಕೆಟಲ್ಲಿ ಆಡುವಂಥ ಆಸೆ ಇರುತ್ತೆ. ಕ್ರಿಕೆಟಲ್ಲಿ ಯಾವ ರೀತಿ ಬಾಲನ್ನು ಯಾವ ರೀತಿ ಹೊಡಿಬೇಕು, ಯಾವ ರೀತಿ ಬಾಲನ್ನು ಹಾಕಬೇಕು, ಯಾವ ರೀತಿ ವಿಕೆಟನ್ನು ಪಡಿಬೇಕು, ಅದರ ಒಂದು ಕಲೆಯೇ ಬೇರೆ. ಸಂಗೀತ ಕಲಿತವರಿಗೆ 7 ಸ್ವರದಲ್ಲಿ ಯಾವ ರೀತಿ ಆಡಬೇಕು ಅನ್ನೋದು ಗೊತ್ತಿರುತ್ತೆ. ಹೀಗೆ ಸುಮಾರು ಎಕ್ಸಾಂಪಲ್ಸನ್ನು ನಾವು ಕೊಡ್ತಾ ಹೋಗ್ತೀವಿ. ಸೊ ನಿಮ್ಮ ಎಕ್ಸಾಂಪಲ್ಸ್ ಕೆಳಗಡೆ ಇದೆ. ಸರ್ ಡ್ಯಾನ್ಸ್ ಆಡುವಂಥ ಕಲೆಯೇ ಬೇರೆ. ಸೊ ಓಕೆ, ಬೇರೆ ಬೇರೆ ಎಕ್ಸಾಂಪಲ್ಸ್ ಕೊಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಪಾಯಿಂಟ್, ವಿ ಗೋ ನೆಕ್ಸ್ಟ್ ಪಾಯಿಂಟ್. ಓಕೆ, ಸೆಕೆಂಡ್ ಪಾಯಿಂಟ್, ಪರ್ಸನಲೈಸ್ಡ್ ಅಪ್ಲಿಕೇಶನ್ಸ್, ವೈಯಕ್ತಿಕಗೊಳಿಸಿದ ಅನ್ವಯಿಸುವಿಕೆ. ದ ಯೂಸ್ ಆಫ್ ದಿಸ್ ಬೇಸಿಕ್ ನಾಲೆಜ್ ವೇರಿಯಸ್ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್. ಆರ್ಟ್ ದೇರ್ಫೋರ್ ಈಸ್ ಎ ವೆರಿ ಪರ್ಸನಲೈಸ್ಡ್ ಕಾನ್ಸೆಪ್ಟ್. ಫಾರ್ ಎಕ್ಸಾಂಪಲ್, 2 dancers, 2 speakers, 2 actors, 2 writers will always differs in demonstration their art. ಸೊ ಇದರ ಎಕ್ಸಾಂಪಲ್ ಸಿಸ್ಟಮ್. ಸೊ ರೈಟಿಂಗ್ ಸ್ಕಿಲ್, ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ಸ್ ಬರೀತಕ್ಕಂಥ ರೈಟಿಂಗ್ ಸ್ಕಿಲ್ಲೇ ಬೇರೆ, ನೀವು ಬರೀತಕ್ಕಂಥ ರೈಟಿಂಗ್ ಸ್ಕಿಲ್ಲೇ ಬೇರೆ. ಸೊ ಸಪೋಸ್ ನೀವು ಡ್ಯಾನ್ಸರ್ ಆಗಿದ್ದರೆ ನೀವು ಬರೀತಕ್ಕಂಥ ಡ್ಯಾನ್ಸರೇ ಬೇರೆ, ಸೊ ಅವ್ರು ಮಾಡ್ತಕ್ಕಂಥ ಡ್ಯಾನ್ಸಸ್ಸೇ ಬೇರೆ ಆಗಿರುತ್ತೆ. ಓಕೆ, ಸ್ವಲ್ಪ ಕನ್ನಡದಲ್ಲಿ ನೋಡ್ಕೊಳ್ಳೋಣ. ವೈಯಕ್ತಿಕಗೊಳಿಸಿದ ಅನ್ವಯಿಸುವಿಕೆ. ಸೊ ಈ ಮೂಲ ಜ್ಞಾನದ ಬಳಕೆಯು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತಾ ಹೋಗ್ತಕ್ಕಂಥದ್ದು. ಆದ್ದರಿಂದ ಕಲೆ ಹೆಚ್ಚು ವೈಯಕ್ತಿಕವಾದ ಪರಿಕಲ್ಪನೆಯಾಗಿದೆ. ಉದಾಹರಣೆಗೆ, ಇಬ್ಬರು ನೃತ್ಯಗಾರರು, ಇಬ್ಬರು ಭಾಷಣಗಾರರು, ಇಬ್ಬರು ನಟರು, ಇಬ್ಬರು ಬರಹಗಾರರು ಅಥವಾ ತಮ್ಮ ಕಲೆಯ ಪ್ರದರ್ಶನದಲ್ಲಿ ಯಾವಾಗಲೂ ವಿಭಿನ್ನತೆಯನ್ನು ಹೊಂದಿರ್ತಾರೆ. ಸೊ ಇದನ್ನು ನಾನು ಜಾಸ್ತಿ ಹೇಳುವಂಥದ್ದು ಬೇಡ, ಒಂದು ಎಕ್ಸಾಂಪಲ್ಸನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ನಿಮ್ಮ ಬೆಸ್ಟ್ ಫ್ರೆಂಡು, ನೀವು ಬರೀತಕ್ಕಂಥದ್ದು ಅವನೇ ಬರೀತಾನೆ, ಅವನು ಬರೀತಕ್ಕಂಥದ್ದು ನೀವೇ ಬರೀತೀರ. ರೈಟಿಂಗ್ ಸ್ಕಿಲ್ ಸೇಮ್, ಬಟ್ ಆದರೆ ರೈಟಿಂಗ್ ಬರೀತಕ್ಕಂಥ ಮೆಥಡ್ಸ್ ಮಾತ್ರ ಭಾಳ ಚೇಂಜಸ್ ಇರುತ್ತೆ. ಬರೀತಕ್ಕಂಥ ವಿವರಣೆ ಮಾತ್ರ ಎಲ್ಲ ಒಂದೇ ಆಗಿದ್ದರೂ ಕೂಡ ಅದರ ಬರೀತಕ್ಕಂಥ ಬರವಣಿಗೆ ಮಾತ್ರ ಬದಲಾವಣೆ ಆಗಿರುತ್ತೆ.
ಓಕೆ, ಇನ್ನೊಂದಿಷ್ಟು ವ್ಯವಸ್ಥೆ ನೋಡಿಕೊಂಡಾಗ ಇನ್ನೊಂದು 2-3 ಎಕ್ಸಾಂಪಲ್ಸನ್ನು ನೀವು ನೋಡಿಕೊಡ್ರಿ. ಇದರ ಆಧಾರದ ಮೇಲೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟು ಎಕ್ಸಾಂಪಲ್ಸ್ ಹೇಳೋದಕ್ಕಿಂತ ಜಾಸ್ತಿ ವಿವರಣೆ ಇರಲಿ. ಎಕ್ಸಾಂಪಲ್ಸನ್ನು ನಾವು ಎಷ್ಟು ಬೇಕಾದ್ರೂ ಈ ಆರ್ಟ್ಸ್ಗೆ ಕೊಡ್ಬೋದು, ಕಲೆಗೆ ಬೇಕಾದಷ್ಟು ಎಕ್ಸಾಂಪಲ್ಸನ್ನು ಕೊಡ್ತಾ ಹೋಗ್ಬೋದು. ಸೊ ಅವುಗಳನ್ನು ನೀವು ಪದೇ ಪದೇ ನೋಡೋದ್ರಿಂದ ಗೊತ್ತಾಗುತ್ತೆ. ಓಕೆ, ಥರ್ಡ್ ಪಾಯಿಂಟ್, ಬೇಸ್ಡ್ ಆನ್ ಪ್ರಾಕ್ಟೀಸ್ ಆ್ಯಂಡ್ ಕ್ರಿಯೇಟಿವಿಟಿ, ಆಚರಣೆ ಮತ್ತು ಸೃಜನಶೀಲತೆಗಳ ಮೇಲೆ ಆಧಾರಿತ. ಸೊ ಆಲ್ ಆರ್ಟ್ ಈಸ್ ಅ ಪ್ರಾಕ್ಟಿಕಲ್ ಆರ್ಟ್ ಇನ್ವಾಲ್ವ್ಸ್ ದ ಕ್ರಿಯೇಟಿವ್ ಪ್ರಾಕ್ಟೀಸ್ ಆಫ್ ಎಕ್ಸಿಸ್ಟಿಂಗ್ ಥೆರಾಟಿಕಲ್ ನಾಲೆಜ್. ವಿ ನೋ ದಟ್ ಆಲ್ ಮ್ಯೂಸಿಕ್ಸ್ ಈಸ್ ಬೇಸ್ಡ್ ಆನ್ 7 notes. ಓಕೆ, ಇದರ ನೋಡ್ತಾ ಹೋದರೆ, ಇದನ್ನು ಕೇಳ್ತಾ ಹೋದರೆ ಕೆಲವೊಂದು ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದಾರೆ. ಅವರ್ ವಾಟ್ ಮೇಕ್ಸ್ ದ ಕಂಪೋಸಿಷನ್ ಆಫ್ ಮ್ಯೂಸಿಷಿಯನ್ ಅನ್ಕ್ಯೂ ಆರ್ ಡಿಫ್ರೆಂಟ್ is use of these notes in creative manner that entirely his own interpretation ಅಂತ ಕರಿತಾ ಹೋಗ್ತೀವಿ. ಸೊ ಇದನ್ನು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ, ಎಲ್ಲ ಕಲೆಗಳು ಪ್ರಾಯೋಗಿಕವಾಗಿವೆ. ಅಸ್ತಿತ್ವದಲ್ಲಿರುವ ಸೈದ್ಧಾಂತಿಕ ಜ್ಞಾನವನ್ನು ಸೃಜನಾತ್ಮಕವಾಗಿ ಆಚರಣೆಗೆ ತರುವುದನ್ನು ಕಲೆಯು ಒಳಗೊಂಡಿದೆ. ಸೊ ಎಲ್ಲ ಸಂಗೀತವು 7 ಸ್ವರಗಳ ಮೇಲೆ ಆಧರಿಸಲ್ಪಟ್ಟಿರ್ತಕ್ಕಂಥದ್ದು. ಒಬ್ಬ ಸಂಗೀತಗಾರ ಸಂಯೋಜನೆಯನ್ನು ಅನನ್ಯವಾಗಿಸುವುದು ಯಾವುದೆಂದರೆ ಸಂಪೂರ್ಣವಾಗಿ ಅವನಿಂದ ಬಳಸಲ್ಪಡುವ ಸ್ವರಗಳು. ಓಕೆ, ಸಂಗೀತ 7 ಸ್ವರಗಳ ಮೇಲೆ ನಿಂತಿದ್ದರೂ ಕೂಡ ಆ 7 ಸ್ವರಗಳನ್ನು ಬಳಸ್ತಕ್ಕಂಥ ವ್ಯಕ್ತಿ ಮಾತ್ರ ಅದನ್ನು ಡಿಫ್ರೆಂಟಾಗಿ ಆಡ್ತಾನೆ. ಅಂದರೆ ಬೇರೆ ಬೇರೆ ವೇದಲ್ಲೇ ಆಡ್ತಾ ಹೋಗ್ತಾನೆ, ಬೇರೆ ಬೇರೆ ವೇದಲ್ಲೇ ಆ ಸಂಗೀತವನ್ನು ನುಡಿಸ್ತಾ ಹೋಗ್ತಾನೆ, ಬೇರೆ ಬೇರೆ ವೇದಲ್ಲಿ ಅವುಗಳನ್ನು ಬಳಸ್ತಾ ಹೋಗ್ತಾನೆ. ಸೊ ಇದು ಒಂದು ಎಕ್ಸಾಂಪಲ್ಸನ್ನು ಅಂದ್ಕೊಳ್ಳಿ ಸ್ಟೂಡೆಂಟ್ಸ್. ಸೊ ಇಷ್ಟು ಮ್ಯಾನೇಜ್ಮೆಂಟ್ ಆ್ಯಸ್ ಅ ಆರ್ಟ್. ಸೊ ಇನ್ನು ನೆಕ್ಸ್ಟ್ ಪಾಯಿಂಟಿಗೆ ಬಂದರೆ, ಮ್ಯಾನೇಜ್ಮೆಂಟ್ ಆ್ಯಸ್ ಎ ಸೈನ್ಸ್, ಅಂದರೆ ನಿರ್ವಹಣೆಯು ವಿಜ್ಞಾನವಾಗಿ. ಸೊ ಇದರಲ್ಲಿ ನಾವು ಬೇಸಿಕ್ಕಾಗಿ 3 ಫ್ಯೂಚರ್ಸನ್ನು ನೋಡ್ತಾ ಹೋಗ್ತೀವಿ. ಒಂದನೇದು ಸಿಸ್ಟಮೈಸ್ಡ್ ಬಾಡಿ ಆಫ್ ನಾಲೆಜ್, ಕ್ರಮಬದ್ಧವಾದ ಜ್ಞಾನ. ಎರಡನೇದು ಪ್ರಿನ್ಸಿಪಲ್ಸ್ ಬೇಸ್ಡ್ ಆನ್ ಎಕ್ಸ್ಪೆರಿಮೆಂಟೇಷನ್, ಪ್ರಯೋಗಾಧಾರಿತ ತತ್ವಗಳು. ಮೂರನೇದು ಯೂನಿವರ್ಸಲ್ ವ್ಯಾಲಿಡಿಟಿ, ಸಾರ್ವತ್ರಿಕ ಸಿಂಧುತ್ವ ಅಂತ 3 ವಿಧಗಳಾಗಿ ನಾವು ಈ ಫ್ಯೂಚರ್ಸನ್ನು ಡಿವೈಡ್ ಮಾಡ್ತಾ ಹೋಗ್ತೀವಿ. ಇವುಗಳನ್ನು ಎಕ್ಸ್ಪ್ಲೇಷನ್ ನೋಡ್ತಾ ಹೋಗೋಣ. ಓಕೆ, ಲೆಟ್ ಸ್ಟಾರ್ಟ್. ಫಸ್ಟ್ ಪಾಯಿಂಟ್, ಸಿಸ್ಟಮೈಸ್ಡ್ ಬಾಡಿ ಆಫ್ ನಾಲೆಜ್, ಕ್ರಮಬದ್ಧವಾದ ಜ್ಞಾನ. Science is a systematic body of knowledge. Its principles are based on a cause and effective relationship. For example, the phenomenon of apple falling from a tree towards the ground is explained by the law of gravity. ಅಂದರೆ ವಿಜ್ಞಾನ ಒಂದು ಕ್ರಮಬದ್ಧವಾದ ಜ್ಞಾನ. ಅಂದರೆ ಅದು ಯಾವ ಆಧಾರದ ಮೇಲೆ ಇರುತ್ತೆ ಅಂದರೆ ಅದರ ತತ್ವಗಳು, ಕಾರಣಗಳು, ಪರಿಣಾಮಗಳ ಆಧಾರದ ಮೇಲೆ ಅವುಗಳನ್ನು ವಿಜ್ಞಾನದ ತತ್ವಗಳು ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಓಕೆ ಸ್ಟೂಡೆಂಟ್ಸ್, ಒಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಒಂದು ಸೇಬು ಮರದಿಂದ ನೆಲಕ್ಕೆ ಬೀಳುವ ವಿದ್ಯಮಾನವನ್ನು ಗುರುತ್ವಾಕರ್ಷಣೆ ನಿಯಮವನ್ನು ವಿವರಿಸ್ತದೆ. ಸೊ ಸೈನ್ಸ್ ಎಲ್ಲ ಕಡೆಯೂ ಇದೆ. ಸೊ ಯಾವ ಕಡೆ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಉದಾಹರಣೆ ಕೂಡ ಕೊಡ್ತಾ ಹೋಗ್ತೀನಿ. ಕ್ರಿಕೆಟಲ್ಲಿ ಬಳಸ್ತಕ್ಕಂಥ ಪದಗಳೇ ಬೇರೆ, ಅಲ್ಲಿ ಬಳಸ್ತಕ್ಕಂಥ ಪ್ರಿನ್ಸಿಪಲ್ಸೇ ಬೇರೆ. ಹಾಗೆ ಪ್ರತಿಯೊಂದು ಸೆಕ್ಟ್ರಲ್ಲಿ ಕೂಡ ಮ್ಯಾನೇಜ್ಮೆಂಟನ್ನು ನೋಡ್ತಾ ಹೋಗ್ತೀವಿ. ಅದಕ್ಕೆ ಸಿಸ್ಟಮೈಸ್ಡ್ ಬಾಡಿ ಆಫ್ ನಾಲೆಜ್, ಪ್ರತಿಯೊಂದನ್ನು ನಾವೇನು ಮಾಡ್ತೀವಿ, ಸೈನ್ಸಿನ ತತ್ವಗಳ ಮೂಲಕನೇ ಅವುಗಳನ್ನೇ ನೋಡ್ತಾ ಹೋಗ್ತೀವಿ. ಸೊ ಇದನ್ನು ನೆಕ್ಸ್ಟ್ ಪಾಯಿಂಟಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೆಕೆಂಡ್ ಪಾಯಿಂಟ್, ಪ್ರಿನ್ಸಿಪಲ್ಸ್ ಬೇಸ್ಡ್ ಆನ್ ಎಕ್ಸ್ಪೆರಿಮೆಂಟೇಷನ್ಸ್, ಪ್ರಯೋಗ ಆಧಾರಿತ ತತ್ವಗಳು. ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಆರ್ ಫಸ್ಟ್ ಡೆವಲಪ್ಡ್ ಥ್ರೂ ಅಬ್ಸರ್ವೇಷನ್ಸ್ ಆ್ಯಂಡ್ ದೆನ್ ಟೆಸ್ಟೆಡ್ ಥ್ರೂ ರಿಪೀಟೆಡ್ ಎಕ್ಸ್ಪೆರಿಮೆಂಟೇಷನ್ ಅಂಡರ್ ಕಂಟ್ರೋಲ್ಡ್ ಕಂಡೀಷನ್ಸ್. ವಿಜ್ಞಾನವು ತತ್ವಗಳನ್ನು ಮೊದಲು ಅವಲೋಕನದ ಮೂಲಕ ಅಭಿವೃದ್ಧಿಪಡಿಸಲಾಗುತ್ತದೆ ಮತ್ತು ನಂತರದಲ್ಲಿ ನಿಯಂತ್ರಿತ ಪರಿಸ್ಥಿತಿಯಲ್ಲಿ ಪುನರಾವರ್ತಿತ ಪ್ರಯೋಗಗಳ ಮೂಲಕ ಪರೀಕ್ಷೆಗೆ ಒಳಪಡಿಸ್ತಕ್ಕಂಥದ್ದು. ಸರ್ ಅರ್ಥ ಇಷ್ಟೇ. ಪ್ರತಿಯೊಂದು ವ್ಯವಹಾರವನ್ನು ಕೂಡ ನಾವೇನು ಮಾಡ್ತೀವಿ, ಪ್ರತಿಯೊಂದು ಬಿಸ್ನೆಸ್ಸನ್ನು, ಪ್ರತಿಯೊಂದು ಪ್ರಾಡಕ್ಟನ್ನು ಕೂಡ ನಾವೇನು ಮಾಡ್ತೀವಿ, ಇಲ್ಲಿ ಮೊದಲು ಅವಲೋಕನ ಮಾಡ್ತೀವಿ, ಅದರ ಬಗ್ಗೆ ತಿಳ್ಕೊಳ್ತೀವಿ. ಅಂದರೆ ಎಕ್ಸ್ಪೆರಿಮೆಂಟೇಷನ್ಸ್, ಅದರ ಬಗ್ಗೆ ತಿಳ್ಕೊಳ್ತೀವಿ, ಅಬ್ಸರ್ವೇಷನ್ ಮಾಡ್ತಾ ಹೋಗ್ತಕ್ಕಂಥದ್ದು, ಅದನ್ನು ಟೆಸ್ಟ್ ಮಾಡ್ತಕ್ಕಂಥದ್ದು. ಸೊ ಆನಂತರ ಅದರ ಬಗ್ಗೆ ಬಿಸ್ನೆಸ್ ಹೇಗೆ ಅದನ್ನು ವ್ಯವಹರಿಸುತ್ತೆ, ಅದನ್ನು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡೋದು, ಅದನ್ನು ಹೇಗೆ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತು ಅನ್ನೋದನ್ನು ಇಲ್ಲಿ ಕೊಡ್ತಕ್ಕಂಥದ್ದು. ಸೊ ಪ್ರಯೋಗಾಧಾರಿತ ತತ್ವಗಳು ಅಂತ ಇಲ್ಲಿ ನಾವು ಕೊಡ್ತಾ ಹೋಗ್ತದೆ. ಅದಕ್ಕೆ ಮ್ಯಾನೇಜ್ಮೆಂಟ್ ಆ್ಯಸ್ ಬೇಸ್ಡ್ ಆನ್ ಎಕ್ಸ್ಪೆರಿಮೆಂಟೇಷನ್ಸ್. ಪ್ರತಿಯೊಂದು ಬಿಸ್ನೆಸ್ಸು ಅದರ ಎಕ್ಸ್ಪೆರಿಮೆಂಟೇಷನ್ ಮೇಲೆ ನಿಂತಿರುತ್ತೆ ಅನ್ನೋದು. ಪ್ರತಿಯೊಂದು ಬಿಸ್ನೆಸ್ಸು ಕೂಡ ಡಿಪೆಂಡೆಂಟ್ ಆಗಿರೋದು ಅದರ ಪ್ರಿನ್ಸಿಪಲ್ಸ್, ಅಂದರೆ ಅಬ್ಸರ್ವೇಷನ್ಸ್, ಟೆಸ್ಟೆಡ್ ಆ್ಯಂಡ್ ಎಕ್ಸ್ಪೆರಿಮೆಂಟೇಷನ್ಸ್, ಅಂದರೆ ಪ್ರಯೋಗ ಆಧಾರಿತ ತತ್ವಗಳ ಮೇಲೆ ಅವುಗಳನ್ನು ನಿಖರವಾಗಿ ಅಳತೆ ಮಾಡಲಾಗುತ್ತೆ. ಸೊ ಇನ್ನು ನೆಕ್ಸ್ಟು ಥರ್ಡ್ ಪಾಯಿಂಟ್. ಓಕೆ, ಥರ್ಡ್ ಪಾಯಿಂಟ್, ಯೂನಿವರ್ಸಲ್ ವ್ಯಾಲಿಡಿಟಿ, ಸಾರ್ವತ್ರಿಕ ಸಿಂಧುತ್ವ. ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಆಫ್ ಯೂನಿವರ್ಸಲ್ ವ್ಯಾಲಿಡಿಟಿ ಆ್ಯಂಡ್ ಅಪ್ಲಿಕೇಶನ್ಸ್. ಕನ್ನಡದಲ್ಲಿ ಬಂದರೆ ವಿಜ್ಞಾನ ತತ್ವಗಳ ಸಾರ್ವತ್ರಿಕ ಸಿಂಧುತ್ವ ಮತ್ತು ಅನ್ವಯಿಸುವಿಕೆಯನ್ನು ಹೊಂದಿದೆ. ಬಟ್ ಇದನ್ನು
ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದರೆ ಶಾರ್ಟಾಗಿ ಬುಕ್ಕಲ್ಲಿ ಕೊಟ್ಟಿರೋದು ಇಷ್ಟೇ. ಸೊ ಇದನ್ನು ನಾವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಎಕ್ಸಾಂಪಲ್ ಥ್ರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದರೆ, ಒಂದು ಬಿಸ್ನೆಸ್ ತನ್ನ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟಿಗೆ ಬಿಡಬೇಕಾದ್ರೆ ಅದರದೇ ಆದ ಪ್ರಿನ್ಸಿಪಲ್ಸನ್ನು ಯೂಸ್ ಮಾಡಿ ಅವುಗಳನ್ನು ಮಾರ್ಕೆಟಿಗೆ ಬಿಡುಗಡೆ ಮಾಡುತ್ತೆ. ಫಾರ್ ಎಕ್ಸಾಂಪಲ್ಸ್, ತನ್ನ ಪ್ರಾಡಕ್ಟು ಕಸ್ಟಮರ್ಸ್ ಎಲ್ಲಿದ್ದಾರೆ, ಎಲ್ಲಿ ಜಾಸ್ತಿ ಪರ್ಚೇಸ್ ಮಾಡೋರಿದ್ದಾರೆ, ಅವ್ರಿಗೆ ಹೇಗೆ ತಲುಪಿಸ್ಬೇಕು, ಇವೆಲ್ಲವೂ ಆಧಾರದ ಮೇಲೆ ಅದಕ್ಕೆ ತಕ್ಕಂತೆ ಏನು ಮಾಡುತ್ತೆ, ವಿಜ್ಞಾನ ತತ್ವಗಳನ್ನು ಬಳಕೆ ಮಾಡ್ತಾ ಹೋಗ್ತಾರೆ. ಸೊ ಇದು ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ಯಾವುದನ್ನು ಎಲ್ಲಿ ಬೇಕಲ್ಲೋ ಇದನ್ನು ಏನು ಮಾಡ್ಬೋದು, ಅನ್ವಯಿಸ್ಬೋದು. ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಯೂನಿವರ್ಸಲ್ ವ್ಯಾಲಿಡಿಟಿ, ಎಲ್ಲಿ ಬೇಕಾದ್ರೂ ಇದನ್ನು ಅನ್ವಯ ಮಾಡ್ಕೋಬೋದು. ಆ್ಯಂಡ್ ಅಪ್ಲಿಕೇಶನ್ಸ್, ಎಲ್ಲಿ ಬೇಕಾದ್ರೂ ಇದನ್ನು ಸಾರ್ವತ್ರಿಕವಾಗಿ ಬಳಕೆ ಮಾಡ್ಬೋದು ಅಂತ. ಸೊ ಕೆಲವೊಂದು ಚೇಂಜಸ್ಗೆ ಇವುಗಳನ್ನು ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಸಪೋಸ್ ಕೆಲವೊಂದು ಇಂಟರ್ನಲ್ ಅಂದರೆ ಮ್ಯಾನೇಜರ್ಸ್ ತಮಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ವರ್ಕನ್ನು ಮಾಡೋದಕ್ಕೋಸ್ಕರ ಈ ಪ್ರಿನ್ಸಿಪಲ್ಸನ್ನು ಬದಲಾವಣೆ ಕೂಡ ಮಾಡ್ಕೋಬೋದು. ಈಗ ಸುಮಾರು ಎಕ್ಸಾಂಪಲ್ಸ್ ಇದರಲ್ಲಿ ಸಿಗ್ತಾ ಹೋಗ್ತವೆ. ಬಟ್ ಇದು ಶಾರ್ಟ್ಕಟ್ ಆಗಿದೆ, ಇಷ್ಟೇ ಬರೆದ್ರೂ ಸಾಕು. ಇದಕ್ಕೆ ನಿಮಗೆ 8 ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ಇಲ್ಲಿ ಕೇಳಿರುವಂಥ ಆಡಿಯೋಸ್ ಮತ್ತು ಇಮೇಲ್ ಕೊಟ್ಟಿರುವಂಥ ನೋಟ್ಸನ್ನು ಸರಿಯಾಗಿ ನೋಡ್ಕೊಳ್ಳಿ. ಸೊ ಸರಿಯಾಗಿ ಸ್ಟಡಿ ಕೂಡ ಮಾಡಿ. ಓಕೆ ಸ್ಟೂಡೆಂಟ್ಸ್, ಇಷ್ಟು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಕೆಳಗಡೆ ಕಾಮೆಂಟ್ಸನ್ನು ಮಾಡಿ, ಏನು ಡೌಟ್ಸ್ ಇದೆ ಅದನ್ನು ಕ್ಲಾರಿಫೈ ನಾನು ಮಾಡ್ತೀನಿ. ಮತ್ತೇನಾದ್ರು ಡೌಟ್ಸ್ ಇದೆ ಅದಕ್ಕೆ ತಕ್ಕಂತೆ ಮತ್ತೋ ಸೊಲ್ಯೂಷನನ್ನು ನಾನು ಹುಡ್ಕೊಂಡು ನಿಮಗೆ ಕೊಡ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಾಧ್ಯ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ವಿಡಿಯೋ ಬಗ್ಗೆ ಹೇಳಿ. ಧನ್ಯವಾದಗಳು.